ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನಿವತ್ತು ರೊಟ್ಟಿ ಮಾಡೋಣ ಅಂತ ಅಂದ್ಕೊಂಡೆ. ಜೀರಿಗೆ ಮತ್ತು ಅಜ್ವಾನ. ಅದಕ್ಕೆ ನೀವು ಯಾವ ಹಿಟ್ಟಾದರೂ ಹಾಕೋಬೋದು. ಗೋಧಿ ಹಿಟ್ಟು, ಅಕ್ಕಿ ಹಿಟ್ಟು, ರಾಗಿ ಹಿಟ್ಟು ಯಾವುದಾದ್ರೂ ಹಾಕೋಬೋದು. ನಾನು ಅಕ್ಕಿ ಮತ್ತು ರಾಗಿ ಹಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ರಾಗಿ ಹಿಟ್ಟನ್ನು, ಅಕ್ಕಿ ಮತ್ತು ರಾಗಿ ಹಿಟ್ಟು ನಿಮ್ಗೆ ಎಷ್ಟೆಷ್ಟು ಬೇಕು ಅಷ್ಟು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದ್ರೆ ಅಕ್ಕಿ ಹಿಟ್ಟರಲ್ಲಾದ್ರೂ ಮಾಡ್ಬೋದು, ಇಲ್ಲಾಂದ್ರೆ ಬರೀ ರಾಗಿ ಹಿಟ್ಟಲ್ಲಾದರೂ ಮಾಡ್ಬೋದು. ಅದಕ್ಕೆ ಒಂದು ಬೌಲ್ ಅನ್ನ ಹಾಕ್ತಾಯಿದ್ದೀನಿ. ಆಮೇಲೆ ಒಂದು ಸ್ವಲ್ಪ ರುಬ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹಸಿಮೆಣ್ಸಿನ್ಕಾಯಿ, ಒಂದು ಸ್ವಲ್ಪ ಶುಂಠಿ, ಕರಿಬೇವಿನ ಸೊಪ್ಪು, ಮೆಣಸು ಇದನ್ನು ಹಾಕಿ ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ನೋಡಿ ಈ ಥರ ರುಬ್ಕೊಂಡು ಆ ಹಿಟ್ಟಿನ ಜೊತೆ ಬೆರೆಸೋಣ, ಮಿಕ್ಸ್ ಮಾಡೋಣ. ಅದ್ರ ಜೊತೆಗೆ ನಿಮ್ಗೆ ಯಾವ ಸೊಪ್ಪಿದ್ರೂ ಪರವಾಗಿಲ್ಲ, ಸಬ್ಬಕ್ಕಿ ಸೊಪ್ಪು, ನುಗ್ಗೆ ಸೊಪ್ಪು, ಅರಿವೆ ಸೊಪ್ಪು ಯಾವುದಾದ್ರೂ ಸರಿ ಮಿಕ್ಸ್ ಮಾಡ್ಕೋಬೋದು. ಇವತ್ತು ನಾನು ನುಗ್ಗೆ ಸೊಪ್ಪಿತ್ತು ಅಂತ ಅಂದ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಸಬ್ಬಕ್ಕಿ ಸೊಪ್ಪು, ಕೊತ್ತಂಬರಿ ಸೊಪ್ಪು ಎಲ್ಲವುದನ್ನು ಮಿಕ್ಸ್ ಮಾಡ್ಕೋಬೋದು. ನಾನು ಒಂದು ಸ್ವಲ್ಪ ಕೊತ್ತಂಬರಿ ಇತ್ತು, ಒಂದು ಸ್ವಲ್ಪ, ಅದಕ್ಕೆ ನಾನು ನುಗ್ಗೆ ಸೊಪ್ಪು ಹಾಕ್ತಾಯಿದ್ದೀನಿ. ಆಮೇಲೆ ಈರುಳ್ಳಿ ಸಣ್ಣ ಕಟ್ ಮಾಡ್ಕೊಂಡಿರೋದು ಈರುಳ್ಳಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೀರು ಹಾಕಿ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿದಿಯೋಣ. ಆಮೇಲೆ ಇದಕ್ಕೆ ಒಂದು ಸ್ವಲ್ಪ ಕಾಯಿ ತುರಿನೂ ಹಾಕ್ತೀವಿ, ಮತ್ತು ಇದು ಕಡಲೆ ಬೀಜ ಹುರಿದ್ಬಿಟ್ಟು ಪೌಡ್ರ್ ಮಾಡ್ಕೊಂಡಿರೋದು ಹಾಕ್ತೀವಿ, ಅಂದರೆ ಅದು ಲಾಸ್ಟಿಗೆ ಹಾಕ್ತಿದ್ದೀವಿ. ನೋಡಿ ಈ ಥರ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿ ರುಬ್ಬಬೇಕಾದ್ರೆ ಹಾಕಿ, ಇಲ್ಲಾಂದರೆ ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಸಪ್ಪೆ ಆಯಿತು ಅಂತಂದರೆ ಚಿಲ್ಲಿ ಪೌಡ್ರಾದರೂ ಹಾಕೋಬೋದು. ನೋಡಿ ಈ ಥರ ಚೆನ್ನಾಗಿ ಮಿದಿಯೋಣ. ಏಕೆಂದರೆ ಅನ್ನ ಹಾಕಿದ್ದೀವಲ್ಲ, ಅನ್ನ ಅದು ಹಿಟ್ಟೊಳಗಡೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಅದಕ್ಕೋಸ್ಕರ ಚೆನ್ನಾಗಿ ಮಿದ್ಕೊಳ್ಳೋಣ. ನೀವು ರೊಟ್ಟಿ ಬಳೋದ್ಮೇಲೆ ಅದು ಅನ್ನ ಹಾಕಿದ್ದೀವಿ ಅಂತಲೇ ಅನಿಸಲ್ಲ, ಅಷ್ಟು ಚೆನ್ನಾಗಿ ಮಿದಿಬೇಕು. ಆವಾಗ ನೀಟಾಗಿ ಬರುತ್ತೆ. ನಾವೇನು ತಟ್ಟೋ ಅವಶ್ಯಕತೆ ಇಲ್ಲ, ಹೆಂಚಿನ ಮೇಲೆ ಬಳಿತೀವಲ್ಲ ಅದೇ ಥರ ಬಳಿಬೋದು. ನೋಡಿ ಇವಾಗ ಸ್ವಲ್ಪ ಕಾಯಿ ಮತ್ತು ಕಡಲೆ ಬೀಜದ್ದು ಪೌಡ್ರ್ ಮಾಡಿ ನಾವು ಹಾಕ್ತಾಯಿದ್ದೀವಿ, ಒಟ್ಟಿಗೆ ರುಬ್ಬಿದ್ದು. ಅದಕ್ಕೋಸ್ಕರ ನಾನು ಅದನ್ನೇ ಒಂದು ಸ್ವಲ್ಪ ಜಾಸ್ತಿ ಹಾಕಿದ್ರು ಚೆನ್ನಾಗಿರ್ತೈತೆ. ಇಲ್ಲಾಂದರೆ ಇಲ್ಲ ಅಂತನೂ ಏನು ಪರವಾಗಿಲ್ಲ. ಇವಾಗ ನಾವು ಎಷ್ಟು ತೋರಿಸಿದ್ವಲ್ಲ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಸೊಪ್ಪು ಎಲ್ಲ ಅಷ್ಟು ಹಾಕಿದ್ರೂ ಸಾಕು. ಇವಾಗ ಒಂದು ಹೆಂಚಾದ್ರೂ ಸರಿ, ತವನಾದ್ರೂ ಸರಿ ಇಟ್ಕೊಳ್ಳೋಣ. ನಿಮ್ಗೆ ಅಷ್ಟು ಅಕಸ್ಮಾತ್ ಏನಾದರೂ ಬಳೆಯ ರೊಟ್ಟಿ ನಮಗೆ ಬರೋಲ್ಲ ಅಂತಂದರೆ ಸ್ವಲ್ಪ ನೀರು ಥರ ಮಾಡ್ಕೊಂಡು ದೋಸೆ ಹುಯ್ತೀವಲ್ಲ ಹಂಗೆ ಹುಯ್ದ್ರೂ ಸಾಕು, ಬರುತ್ತದು. ಇವಾಗ ತವನ ಚೆನ್ನಾಗಿ ಒಂದು ಸ್ವಲ್ಪ ಈರುಳ್ಳಿ, ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಇದು ಮಾಡೋಣ. ಇವಾಗ ನಮ್ಗೆ ಬಳೆಯೋಕ್ಕೆ ಎಷ್ಟು ಹದ ಬೇಕೋ ಅಷ್ಟು ಅದಕ್ಕೆ ಫಸ್ಟು ರೆಡಿ ಮಾಡ್ಕೊಳ್ಳೋಣ. ನೋಡಿ ಹಿಂಗೆ ತವದ ಮೇಲೆ ಹಾಕಿ, ಇಲ್ಲಾಂದರೆ ಹೆಂಚಿದ್ರೆ ಹೆಂಚಿನ ಮೇಲೆ ಹಾಕಿ ಇವಾಗ ಈ ಥರ ಬಳ್ಕೊಂಡು ಹೋಗ್ತಿರ್ಬೋದು. ಹೆಂಗೆ ಇವಾಗ ತೆಳ್ಳಗಾದ್ರೂ ಸರಿ, ಮಂದಕ್ಕಾದ್ರೂ ಸರಿ, ಇವಾಗ ನಾವು ಹೆಂಗೆ ತಟ್ತೀವೋ ಹಂಗೆ ನಾವು ತವದ ಮೇಲೆ ಆ ಥರ ಬಳ್ಕೊಂಡು ಹೋದರೆ ನೋಡಿ ಎಷ್ಟು ತೆಳ್ಳಗೆ ಬರ್ತಿದೆ ಅಂತ. ನೋಡಿ ಈ ಥರ. ಏಕೆ ನಾವು ಪೇಪರ್ ಮೇಲೆಲ್ಲ ತಟ್ಟಿ ಇದು ಮಾಡೋಕ್ಕೋಗಲ್ಲ, ಡೈರೆಕ್ಟಾಗಿ ತವದ ಮೇಲೆ ಇಲ್ಲಾಂದರೆ ಹೆಂಚಿನ ಮೇಲಾದರೂ ಹಿಂಗೆ ನಾವು ಬಳೆಯೋದು. ನೋಡಿ ಈ ಥರ. ಅಷ್ಟೆಲ್ಲ ನೀಟಾಗಿ ಬಳ್ಕೊಂಡಾದ್ಮೇಲೆ ಎಲ್ಲಿ ಹಿಟ್ಟು ಎಕ್ಸ್ಟ್ರಾ ಇರುತ್ತೋ ಅದನ್ನು ಎತ್ತಿ ಹಾಕ್ಕೊಳ್ಳೋಣ. ಇವಾಗೆಲ್ಲ ಆಗಿದೆ. ಆವಾಗ ನಮಗೆ ಮೇಲೆ ಸ್ವಲ್ಪ ತುಪ್ಪಾದ್ರೂ ಸರಿ, ಇಲ್ಲಾಂದರೆ ಎಣ್ಣೆನಾದ್ರೂ ಸರಿ ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸೋಣ ಎರಡೂ ಕಡೆ. ನೋಡಿ ಈ ಥರ ತುಪ್ಪನೋ ಎಣ್ಣೆನೋ ನಿಮ್ಗೆ ಯಾವುದು ಇಷ್ಟ ಅದನ್ನು ಹಾಕಬಹುದು. ಮೇಲೊಂದು ಪ್ಲೇಟ್ ಮುಚ್ಚೋಣ. ನೀವು ನೋಡಿ ಇವಾಗ ಒಂದು ಕಡೆ ಸೈಡ್ ಬೆಂದಿದೆ, ಇವಾಗ ಉಲ್ಟಾ ಮಾಡೋಣ. ನೋಡಿ ಈ ಥರ. ಇವಾಗ ಪ್ಲೈನ್ ರೊಟ್ಟಿ ಮಾಡ್ಕೊಳ್ಳೋದಕ್ಕಿಂತ ಈ ಥರ ಸೊಪ್ಪು, ತರಕಾರಿಲೂ ಮಾಡ್ಬೋದು. ತರಕಾರಿಲೂ ನಾನು ಒಂದ್ಸಲ ತೋರಿಸ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎರಡೂ ಕಡೆ ನಾವು ಎಣ್ಣೆನ ತುಪ್ಪನ ಹಾಕಿ ಚೆನ್ನಾಗಿ ಬೇಯಿಸೋಣ. ಎಷ್ಟು ರೋಸ್ಟ್ ಮಾಡೋಕ್ಕೆ, ಅಕಸ್ಮಾತ್ ಒಬ್ಬರು ತುಂಬ ರೋಸ್ಟ್ ಮಾಡೋದು ಇಷ್ಟಪಡ್ತಾರೆ, ಒಬ್ಬರು ನಾರ್ಮಲಾಗಿ ಇಷ್ಟಪಡ್ತಾರೆ. ನಿಮ್ಗೆ ಹೆಂಗೆ ರೋಸ್ಟ್ ಬೇಕೋ ಹಂಗೆ ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಇದು ಎರಡೂ ಕಡೆ ಚೆನ್ನಾಗಿ ಬೆಂದಿದೆ, ಇಷ್ಟು ಬೆಂದರೆ ಸಾಕು. ನೋಡಿ ಇವಾಗ ಇನ್ನೊಂದು ರೊಟ್ಟಿ ಅದೇ ಥರ ಹಾಕೋಣ. ಸ್ವಲ್ಪ ನೀರು ಮಡಿಕೊಂಡು ಬೌಲಲ್ಲಿ, ಆ ನೀರು ಕೈಗೆ ಹೆಚ್ಕೊಂಡು ಈ ಥರ ನೀಟಾಗಿ ನಮಗೆ ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಹಿಟ್ಟನ್ನ ಹಂಗೆ ಮುಂದಕ್ಕೆ ಎಳ್ಕೊಳ್ತಾ ಹೋದರೆ ಏನು ಕೈ ಸುಡೋಕ್ಕೆ ಹೋಗಲ್ಲ, ನೀಟಾಗಿರುತ್ತೆ. ಯಾಕೆಂದರೆ ತವ ಕಾಯ್ದಿರುತ್ತೆ, ಹಿಟ್ಟು ತವದ ಮೇಲೆ ಕಚ್ಕೊಂಡಿರುತ್ತೆ,
ನಮ್ಮ ಕೈಗೇನು ಬಂದುಬಿಟ್ಟಿರಲ್ಲ. ಯಾಕೆಂದರೆ ಸುಮಾರು ಜನ ಕೈ ಸುಡುತ್ತೆ ಏನು ಕೈ ಸುಡೋಕ್ಕೆ ಹೋಗಲ್ಲ. ಯಾಕೆಂದರೆ ಹಿಟ್ಟಿನ ಮೇಲೆ ನಾವು ಕೈ ಆಡಿಸೋದ್ರಿಂದ ಅದು ತವ ಚೆನ್ನಾಗಿ ಹಿಟ್ಟನ್ನ ಇಟ್ಕೊಂಡಿರುತ್ತೆ. ನಮಗೇನು ಕೈ ಸುಡೋಕ್ಕೆ ಹೋಗಲ್ಲ. ನೀವು ಒಂದು ಸಲ ಟ್ರೈ ಮಾಡಿ, ಏನು ಸುಡೋಕ್ಕೆ ಹೋಗಲ್ಲ. ಆಮೇಲೆ ಅದೇ ಬರುತ್ತೆ ನೋಡಿ. ಇದಕ್ಕೂ ಅಷ್ಟೇ ಎಣ್ಣೆ ಹಾಕಿ ಸ್ವಲ್ಪ ಚೆನ್ನಾಗಿ ಬೇಯಿಸೋಣ. ಇವಾಗ ಇದಕ್ಕೆ ಚಟ್ನಿ, ಸಾಗು ಎಲ್ಲ ಚೆನ್ನಾಗಿರುತ್ತೆ. ಇವಾಗ ಚಟ್ನಿ ಹಾಕೋಣ. ಕಡಲೆಕಾಯಿ, ಬೆಳ್ಳುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂಚೂರು ಹುಣಸೆಹಣ್ಣು ಹಾಕಿ ರುಬ್ಕೊತಾ ಇದ್ದೀನಿ. ನೀವು ಕಡಲೆಬೀಜ ಚಟ್ನಿನಾದರೂ ಮಾಡ್ಕೋಬೋದು, ಕಡಲೆಬೇಳೆ ಚಟ್ನಿನಾದರೂ ಮಾಡ್ಕೋಬೋದು. ಇದಕ್ಕೆ ಒಟ್ಟಿನಲ್ಲಿ ಚಟ್ನಿ, ಇಲ್ಲಾಂದರೆ ಕೆಂಪು ಚಟ್ನಿ, ಇಲ್ಲಾಂದರೆ ಟೊಮೊಟೊ ಚಟ್ನಿ ತುಂಬ ಚೆನ್ನಾಗಿರುತ್ತೆ ನೋಡಿ. ನಾನು ಕಾಯಿ ಚಟ್ನಿ ರುಬ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ರುಬ್ಕೊಂಡಿದ್ದೀವಿ. ಇವಾಗ ಚೆನ್ನಾಗಿ ಬೆಂದಿದೆ ನೋಡಿ ರೊಟ್ಟಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಸಬ್ಬಕ್ಕಿ ಸೊಪ್ಪಲ್ಲಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಟೇಸ್ಟು ಚೆನ್ನಾಗಿರುತ್ತೆ, ತಿನ್ನೋಕ್ಕೂ ತುಂಬ ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಟೇಸ್ಟಿಯಾಗಿತ್ತು. ಇವಾಗ ಒಂದು ತಿನ್ನೋ ಜಾಗದಲ್ಲಿ ಎರಡೆರಡು ತಿನ್ಕೋಬೋದು ನೋಡಿ. ಏಕೆಂದರೆ ಮಸಾಲೆ ಎಲ್ಲ ಹಾಕಿರ್ತೀವಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿ. ನುಗ್ಗೆ ಸೊಪ್ಪು ನಮಗೆ ತಿನ್ನಲ್ಲ, ಪಲ್ಯ ಎಲ್ಲ ಕಹಿ ಆಗಿರುತ್ತೆ ಹಂಗೆ ಹಿಂಗೆ ಅನ್ನೋರು ಈ ಥರ ನೀವು ರೊಟ್ಟಿ ಜೊತೆ ಹಾಕೊಂಡು ತಿನ್ಬೋದು. ಯಾಕೆಂದರೆ ಕಹಿನೂ ಅನಿಸಲ್ಲ, ಏನೂ ಇಲ್ಲ, ತುಂಬ ಚೆನ್ನಾಗಿರುತ್ತೆ, ಆರೋಗ್ಯಕ್ಕೂ ಒಳ್ಳೆಯದು ನೋಡಿ. ಈ ಥರ ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಎರಡೂ ಕಡೆ ರೋಸ್ಟ್ ಆಗಿದೆ. ಯಾಕೆಂದರೆ ಫಸ್ಟು ತವದ ಮೇಲೆ ಆಗಿರಲಿ, ಹೆಂಚಿನ ಮೇಲೆ ಆಗಿರಲಿ ಅಷ್ಟು ಚೆನ್ನಾಗಿ ಬರಲ್ಲ. ಆಮೇಲೆ ಚೆನ್ನಾಗಿ ಬರುತ್ತೆ ರೊಟ್ಟಿ. ಆಮೇಲೆ ಒಂದು 5 ಇದ್ದಂಗೆ ಹಂಗೆ